ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಇವರೇ ದೈವವು. ಮಮ್ಮಿ ಮೈ ಲವ್ಲಿ ಮಮ್ಮಿ. ಎಷ್ಟು ದುಡ್ಡು ಬೇಕು? ಪಾನಿಪುರಿ ಈಟ್ ಮಾಡಕ್ಕೆ 500 rupees, ಮೊಬೈಲ್ ರೀಚಾರ್ಜ್ ಮಾಡಕ್ಕೆ 500 rupees, ಆಮೇಲೆ ನ್ಯೂ ಇಯರ್ ಕಮ್ ಮಾಡ್ತಲ್ಲ 2019 ನಾನು ನ್ಯೂ ಡ್ರೆಸ್ ತಗೋಬೇಕಲ್ಲ ಅದಕ್ಕೆ 500 rupees. ಒಟ್ಟು ಎಷ್ಟು ದುಡ್ಡು ಬೇಕು ಹೇಳಿ ಕೊಡ್ತೆ. ನಿಮ್ಮಿ ಹೊಸ ಬಟ್ಟೆ ತಗೋತಾಳೆ ಅಂದ್ರೆ ನಾನು ಹೊಸ ಪ್ಯಾಂಟ್ ಶರ್ಟ್ ತಗೋತೀನಿ. ನಿಮ್ಮಿಬ್ರು ಮುಖ ಲಕ್ಷಣಕ್ಕೆ 2,500 ರೂಪಾಯಿ ಬಡ್ಜೆಟ್, ಅಷ್ಟೇ ದುಡ್ಡು ಕೊಡೋದು. ಅಮ್ಮ ತಾಯಿ ಬಿಟ್ಟಾದ್ರೆ ರಿಬೌಂಡು. ಇದೇನೋ ನೆಟ್ ಡೌನ್ ಆಗಿದೆ ಕಣೋ, ದುಡ್ಡು ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಹೌದಾ ಮಮ್ಮಿ, ನಿಮ್ ATM ಕಾರ್ಡ್ ಗಿವ್ ಮಾಡಿ, ನಾವೇ ಗೋ ಮಾಡಿ ಮನಿ ಡ್ರಾ ಮಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಕಮ್ ಮಾಡ್ತೀವಿ. ಡೆಬಿಟ್ ಕಾರ್ಡ್ ಕೊಡ್ಬೇಕಾ? ಮಾಯಿ ಹೂಸ್ ದಟ್? ಹಾಗೆಲ್ಲ ಕರಿಬೇಡ ನೀನನ್ನ. ಯೋ ಮಾಯಿ, ಯಾರ್ಯಾರ ಕೈಗೂ ಡೆಬಿಟ್ ಕಾರ್ಡ್ ಕೊಡಬಾರ್ದು. ಇವರಿಬ್ರು ಎತ್ಕೊಂಡು ಹೋಗಿ ಪಾನಿಪುರಿ ಅಂಗಡಿನಲ್ಲಿ ಪಾನಿ ಒಳಗಡೆ ಕಾರ್ಡ್ ಹಾಕ್ಬಿಟ್ರೆ ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಪಾನಿಪುರಿ ಅಂಗಡಿಲಿ ನಮಗ್ ಡೆಬಿಟ್ ಕಾರ್ಡ್ ಯೂಸ್ ಆಗಲ್ಲ. ಅವ್ನ್ ಏನಿದ್ರು ಕ್ಯಾಶ್ ಅಂಡ್ ಕ್ಯಾರಿ. ಮಾಯಿ, ಯಾವ್ದೇ ಕಾರಣಕ್ಕೂ ನೀವ್ ಇವ್ರಿಬ್ರು ಕಾರ್ಡ್ ಕೊಡ್ಬೇಡಿ. ಅವರು ನನ್ ಮಕ್ಳು, ಬಿಗಿಡ್ದಿಮಿನೂ ಅಲ್ಲ, ಚೌಕಾಸಿನೂ ಅಲ್ಲ, ಗೂಸ್ಲು ಭೂಮಿಗೆ ಬಾರನೂ ಅಲ್ಲ. ಎಲ್ಲಿ ಅಂದ್ರೆ ಅಲ್ಲಿ ಜ್ಞಾನ ಇಲ್ದೆ ಡೆಬಿಟ್ ಕಾರ್ಡ್ ನ ಬಿಟ್ಟು ಬಂದ್ಬಿಡೋದಿಕ್ಕೆ. ಶ್ರೀಹರಿ, ನಿಮ್ಮೆ ಕಾರ್ಡ್ ತಗೊಳ್ಳಿ, ಹುಷಾರಪ್ಪ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅರೆ ನಿಮಗೆ ಹೋಗೋಣ. ಬಾಯ್ ಮಮ್ಮಿ. ಹುಷಾರ. ದಯವಿಟ್ಟು ಹೊರಟೋಗಿಲ್ಲಿಂದ ನೀನು. ಅಲ್ಲ ಮಾಯಿ, ATM ಪಿನ್ ಇಲ್ದೆ ಏನು ಉಚ್ತಾರ ಅವರು? ಟಕಟಿಕಿ ಬನ್ನಿ ಇಲ್ಲೇ. ಮಮ್ಮಿ ಏನಮ್ಮ? ATM ಪಿನ್ ಇಲ್ದೆ ದುಡ್ಡು ಹೆಂಗ್ ಡ್ರಾ ಮಾಡ್ತೀರಾ? ನಾ ಹೇಳಿಲ್ವಾ, ಅದಕ್ಕೆ ನಾವು ವಾಪಸ್ ಬಂದಿದ್ದು. ಕರ್ದಿದ್ ನಾನು. ಸಾರಿ ಅಮ್ಮ, ಮರ್ತೋಯ್ತು. ಏನಮ್ಮ ಪಿನ್ನು? ಸೆಕೆಂಡ್ ವರ್ಲ್ಡ್ ವಾರ್. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಏನು? ಗೊತ್ತಿಲ್ಲ. ಸೆಕೆಂಡ್ ವರ್ಲ್ಡ್ ವಾರ? ಓ, ಅಂದ್ರೆ ಆ ವರ್ಷ ಸ್ಟಾರ್ಟ್ ಫಿನಿಶಾ? ಓಕೆ, ನಿಮಗೆ ಶ್ರೀಹರಿ, ಶ್ರೀಹರಿ, ಏನೇ? ATM ಪಿನ್ ಕೊಡೇನೋ? ಒಂದು ನಿಮಿಷ. ಸೆಕೆಂಡ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್. ಓಕೆ. ಏ ಶ್ರೀಹರಿ, ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿದ್ದ ಎಂಡ್ ಆಗಿದ್ದ? ಗುಬ್ಬೆ ಸ್ಟಾರ್ಟ್ ಆಗಿದ್ದು. ಹಾ ಓಕೆ, ಪಿನ್ ಕೋಡ್ ಗೊತ್ತಾಯ್ತು. ಸ್ಟಾರ್ಟ್. ಸರಿಯಪ್ಪ, ಬಂದ್ಲೋಳು, ನಾನು ಆಮೇಲೆ ಕಾಲ್ ಮಾಡ್ತೀರಿ. ಓಕೆ ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಆಯ್ತಾ? ಆಯ್ತು. ಕೂತ್ಕೋ. ಇದೋಡ, ಈ ಕಲರ್ ಪ್ಯಾಂಟು, ಈ ಕಲರ್ ಶರ್ಟು ಹೆಂಗಿದೆ? ಚೆನ್ನಾಗಿದೆ. ಶ್ರೀಹರಿ, ಇದ್ರ ಜೊತೆ ಒಂದು ಟೋಪಿ ತಗೊಂಡ್ಬಿಡು, ಸೇಮ್ ಮಂಕಿ ತರನೇ ಕಾಣಿಸ್ತೀಯ. ಯಾಕೆ ತಿನ್ಕೊಪ್ಪ? ಜಾಸ್ತಿ ಮಾತಾಡಿದ್ರೆ ಯಾವ್ದಾರ ಒಂದು ಡ್ರೆಸ್ ಹಾಕ್ಸಿ ಆಚೆ ಬೊಂಬೆ ತರ ನಿಲ್ಸ್ಬಿಡ್ತೀನಿ. ಮತ್ತೆ ಬಾ, ಸುಮ್ನೆ ಸೆಲೆಕ್ಟ್ ಮಾಡಿದ್ದಾಯ್ತಾ? ಶ್ರೀಹರಿ, ಸೆಲೆಕ್ಟ್ ಮಾಡಿದೆ ಕಣ, ಚೆನ್ನಾಗಿದ್ಯಾ? ಸೇಮ್ ಜಾತ್ರೆ ಹಾಕೊಳ್ಳೋರ್ ತರನೇ ಇದೆ. ಬಾ, ಇದು ಪ್ಯಾಕ್ ಮಾಡಿ. ಥ್ಯಾಂಕ್ ಯು ಸರ್. ನಂದು ಇದು, ಇವ್ರದ್ದು ಅದು. ಟೋಟಲ್ ಎಷ್ಟಾಯ್ತು ಸರ್? 4,000 ಆಯ್ತು. 4,000ನಾ? ಕ್ಯಾಶ್ ಕ್ಯಾಶ್. ಇದು 3,000 ಇದೆಯಾ? ಇನ್ನೂ 1,000 ರೂಪಾಯಿ ಕೊಡು. ಕಾರ್ಡ್ ತಗೋತೀರಾ? ತಗೊಳ್ಳಿ. ನಾನು ಪಿನ್ ಹಾಕ್ತೀನಿ. ನಾನು ಪಿನ್ ಹಾಕ್ತೀನಿ. ಸೆಕೆಂಡ್ ವರ್ಲ್ಡ್ ವಾರ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ನಂಗೆ ಗೊತ್ತು, ನಾನು ಪಿನ್ ಹಾಕ್ತೀನಿ. ನಿಮ್ಮಿಡಮ್ಮಿ ಮೆತ್ತಗೆ ಹೇಳು. ಯಾರಾದ್ರೂ ಜರ್ಮನಿ ಸೋಲ್ಜರ್ಸ್ ಕೇಳಿಸ್ಕೊಂಡ್ಬಿಟ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಭಯಾನಕ ಅಂತ ತಗೊಂಡ್ಬಿಡುತ್ತೆ. ಶ್ರೀಹರಿ, ಒಂದು ಸೆಲ್ಫಿ ಟೇಕ್ ಮಾಡೋಣ, ಕಮ್ ಮಾಡ. ರೆಡಿನಾ ಸರ್? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲಿ ಹೋಗಿದ್ರು? ಇಷ್ಟೊಂದು ಲಗೇಜ್ ಇದೆ. 2019 ನ್ಯೂ ಇಯರ್ ಕಮ್ ಮಾಡ್ತಲ್ಲ, ಅದಕ್ಕೆ ನನ್ಗೂ ಶ್ರೀಹರಿಗೂ ಮಮ್ಮಿ ನ್ಯೂ ಡ್ರೆಸ್ ಕೊಡ್ಸಿದ್ರು. ನನಗೆ ನೀನು ಹೋಗಿ ಅಮ್ಮನ್ ಕೇಳಪ್ಪ, ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಬೇಕು ಅಂತ. ನಿನ್ಗೂ ಹೊಸ ಪಂಚೆ, ಹೊಸ ಲುಂಗಿ, ಹೊಸ ಚಡ್ಡಿ, ಹೊಸ ಬನಿಯನು ಎಲ್ಲ ಕೊಡಿಸ್ತಾರೆ. ನಾನು ಅರ್ಜೆಂಟ್ ಆಗಿ ಶಿವಮೊಗ್ಗಕ್ಕೆ ಹೋಗ್ಬೇಕು, ಬಂದ್ಮೇಲೆ ಹೇಳ್ತೀನಿ.
ಅದೇ ಅನ್ಕೊಂಡೆ ಈ ಟೈಮಲ್ಲಿ ನೀನ್ ಆಫೀಸಿಂದ ಮನೆಗೆ ಬಂದಿದ್ ನೋಡಿ ಎಲ್ಲೋ ನಿನ್ನ ಕೆಲ್ಸದಿಂದ ಡಿಸ್ಮಿಸ್ ಮಾಡ್ಬಿಟ್ಟಿದ್ದಾರೆ ಅನ್ಕೊಂಡೆ. ಶಿವಮೊಗ್ಗಕ್ಕೆ ಹೋಗ್ಬೇಕು, ಬಂದ ಮೇಲೆ ಉತ್ತರ ಕೊಡ್ತೀನಿ. ಅಪ್ಪ 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 ಒಂದ್ ನಿಮಿಷ ಇರಪ್ಪ ಕೂಡ ನೀವ್ ಹೆಂಗಿದ್ರು ಮೇಲೆ ಹೋಗ್ತಿದ್ಯಲ್ವಾ, ನಂದು ನಿಮಗೆ ಬಟ್ಟೆಗಳನ್ನ ಮನೇಲಿ ಇಟ್ಕೊಡಪ್ಪ, ನಾನು ನಿಮಗೆ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡ್ ಬರ್ತೀವಿ. ಏಯ್, ನಿಮ್ ಬಟ್ಟೆನ ನಾ ಹೊರಬೇಕಾ ಇಲ್ಲಿ? ಅಯ್ಯೋ ಯಾರ್ಯಾರ್ದು ಹಳೆ ಬಟ್ಟೆಗಳನ್ನೆಲ್ಲ ದೋಬಿ ಕತ್ತ ಹೊರುತ್ತಂತೆ, ನಮ್ದು ಹೊಸ ಬಟ್ಟೆ ನೀನ್ ಹೊರಲ್ವಾ, ಒಂಚೂರು ಹೋಗಿಡಪ್ಪ. ಅಂದ್ರೆ ನಾನು ಕತ್ತೆ ಏನು? ನಾನೇನು ಹೇಳಲ್ವಲ್ಲಪ್ಪ. ಅಂಕಲ್ ಹಾಗೆ ಮಮ್ಮಿದು ATM ಕಾರ್ಡ್ ಗಿವ್ ಮಾಡ್ಬಿಡಿ ಓಕೆನಾ? ನೋಡಪ್ಪ ನಿನ್ ರೈಟ್ ಸೈಡ್ ಪ್ಯಾಂಟ್ ಜೋಬಲ್ ಹಾಕಿದೀನಿ ಆಯ್ತಾ. ಹ್ಯಾಪಿ ಜರ್ನಿ ಟು ಶಿವಮೊಗ್ಗ, ಆಲ್ ದ ಬೆಸ್ಟ್, ವಿ ಲವ್ ಯು ಅಪ್ಪ, ವಿ ಮಿಸ್ ಯು ಅಪ್ಪ, ಟೇಕ್ ಕೇರ್ ಅಪ್ಪ. ಏನಪ್ಪ ಇಷ್ಟೊಂದು ಲಗೇಜು? ಮನೆಯವ್ರಿಗೆಲ್ಲ ಬಟ್ಟೆನಾ? ಎರಿಕ್ ಇಲ್ಲಪ್ಪ, ನಿಮ್ಮ ಏರಿಯಾ ಕೊಟ್ಟು ಹೋದ್ರು. ಅವ್ರೇನೋ ಪಾನಿಪುರಿ ತಿನ್ನಕ್ ಹೋಗ್ಬೇಕಂತೆ, ನನ್ನ ಕೈಲಿ ಕೊಟ್ರು ಹೋದ್ರು. ನೀವೇನ್ ಆಫೀಸಿಂದ ಇಷ್ಟ ಬೇಗ ಬಂದಿರೋದು? ನಾನು ಅರ್ಜೆಂಟ್ ಆಗಿ ಶಿವಮೊಗ್ಗಕ್ಕೆ ಹೋಗ್ಬೇಕು, ಫೈಲ್ ನ ಮನೇಲಿ ಇಟ್ಟಿದ್ದೆ ಕಣೆ, ತಗೊಂಡ್ ಹೋಗೋಣ ಅಂತ ಬಂದೆ. ಒಂದು ನಿಮಿಷ ಬಂದೆ. ಅಲ್ ಏನ್ ಮಾಯಿ, ಮಾವ ಒಬ್ರು ಶಿವಮೊಗ್ಗಕ್ಕೆ ಹೋಗ್ತಿದಾರೆ, ನೀವ್ ಹೋಗಲ್ವಾ? ಅವರು ನನ್ ಜೊತೆ ಲಲ್ಲಲ್ಲ ಬೆಲ್ಲಲ್ಲ ಎಲ್ಲ ಹೊಡಿಯಕ್ ಹೋಗ್ತಿರೋದು ಆಫೀಸ್ ಕೆಲ್ಸದ ಮೇಲೆ. ನಾನ್ ಯಾಕೆ ಹೋಗ್ಲಿ ಅವ್ರ ಜೊತೆ? ಜೋಗ್ ಫಾಲ್ಸ್ ಅಲ್ಲಿ ನೀರ್ ಜಾಸ್ತಿ ಇದೆಯಂತೆ, ನೀವ್ ಹೋಗಿ ನೋಡ್ಕೊಂಡ್ ಬರ್ಬೋದಲ್ವಾ? ಅವ್ರು ಹೋಗ್ತಿದಾರಲ್ವಾ, ಅಲ್ಲಿಂದ ವಿಡಿಯೋ ಕಾಲ್ ಮಾಡ್ತಾರಲ್ವಾ, ನಾನು ಇಲ್ಲಿಂದ ನೋಡ್ತೀನಿ ಆಯ್ತಾ? ಶ್ರೀಮತಿ ಶ್ರೀಮತಿ, ನಾನು ಒಬ್ನೇ ಹೋಗ್ತಾ ಇದ್ದೀನಿ, ನಾಳೆ ಸಂಜೆ ವಾಪಸ್ ಬರ್ತೀನಿ, ಸರಿನಾ? ಅದೇನು ಒಬ್ನೇ ಹೋಗ್ತಿದೀನಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀರಾ? ಬನ್ನಿ ನಾಳೆನೆ, ಫ್ರೆಂಡ್ಸ್ ಸಿಕ್ಕಿದ್ರು ನಾಳೆ ಬರ್ತೀನಿ, ಅದೆಲ್ಲ ಬೇಡ. ನಾನು ಡ್ರಾಪ್ ಮಾಡ್ಲಾ? ಜೋಗ್ ಫಾಲ್ಸ್ ಅಲ್ಲ, ಹೇ, ಶುಭ ನೋಡಿ. ನನ್ನ ಪಾರಿ ನಾನು ಆಟೋದಲ್ಲಿ ಹೋಗ್ತೀನಿ, ಮನೆ ಕಡೆ ಹುಷಾರು. ಅಪ್ಪ ಜಯ ಆಂಟಿ ಜೊತೆ ಜಾಗಿಂಗು? ಇಲ್ಲ ಕಣೋ, ಅವರು ಊರಲ್ಲಿಲ್ಲ. ಆಹಾ, ಜಯ ಆಂಟಿ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಇದೆ ಅಪ್ಪನ ಹತ್ರ. ಆಯ್ತಾ ಎಲ್ಲರೂ ಕಿಸ್ದಿದ್ದು ನೋಡಿ. ಬಾಯ್. ಏನೋ ಇದು ಇಷ್ಟೊಂದು ದುಡ್ಡು ಸ್ವೈಪ್ ಮಾಡಿದ್ದಾರೆ, ಟಕ್ಕಟಿಕ್ಕಿ ಬಟ್ಟೆ ಇಷ್ಟು ಕಾಸ್ಟ್ಲಿ ಆಗೋಯ್ತಾ ಇವಾಗ? ಅಕೌಂಟ್ ಅಲ್ಲಿ ಇರೋ ದುಡ್ಡನ್ನೆಲ್ಲ ನುಂಗ್ ನೀರ್ ಕುಡಿದ್ ಬಿಟ್ಟಿದಾರ. 300 ರೂಪಾಯಿ ಬಟ್ಟೆಗೆ 300 ರೂಪಾಯಿ ಕೊಟ್ಟು ತಗೊಂಡ್ ಬಂದಿರ್ತಾರೆ. ಅಲ್ಲ, ನಿಮ್ಮಿಗೆ ಮಕ್ಕಳ ಸೈಜ್ ಬಟ್ಟೆನೆ ಸಾಕು, ಫುಟ್ಪಾತ್ ನಲ್ಲಿ ಸಿಗೋ ಬಟ್ಟೆನ ಶೋರೂಮ್ ನಲ್ಲಿ ತಗೊಂಡಿರ್ತಾರೆ, ಅದಕ್ಕೆ ಮನೆಯವ್ರಿಗೆ ಟ್ಯಾಕ್ಸ್. ಹಲೋ ದಿಗಿಡ್ದಿಮ್ಮಿ ಅವರೇ, ಕಾರ್ಡ್ ನಂದು, ದುಡ್ಡು ನಂದು, ನನ್ ಮಕ್ಳು ಶಾಪಿಂಗ್ ಮಾಡ್ತಿದ್ದಾರೆ, ನಿಂದೇನಲ್ವಲ್ಲ? ಆಯ್ತು ಬಿಡಿ, ಈಗ ಬಟ್ಟೆ ತಗೊಂಡಿದ್ದಾಯ್ತು, ಕಾರ್ಡ್ ಸ್ವೈಪ್ ಮಾಡಿದ್ದಾಯ್ತು, ದುಡ್ಡು ಕಟ್ಟಾಗಿದ್ದಾಯ್ತು, ಯಾಕೆ ಜಗಳ? ಬಿಡಿ ಜಾನು, ದುಡ್ಡಿನ ಬೆಲೆ ಗೊತ್ತಿದ್ರೆ ತಾನೇ ಅವ್ರಿಗೆ, ಅದಕ್ಕೆ ಎರ್ರ ಬಿರಿ ಕಾರ್ಡ್ ನ ಉಜ್ಜಿದ್ದಾರೆ. ಅಲ್ಲ, ದುಡಿಯೋರ್ಗ್ ಮಾತ್ರನೇ ದಮ್ಡಿ ಬೆಲೆ ಗೊತ್ತಿರತ್ತೆ. 500 ರೂಪಾಯಿ ಉಳಿದ್ರೆ 1 ತಿಂಗಳ ಬ್ರೆಡ್ ತರ್ಬೋದು ಗೊತ್ತಾ? ಏ ಪಾಪು, ಈ ಚೌಕಾಸಿ ದುಡ್ಡು ಉಳಿಸಿ ಏನೋ ಮಾಡ್ತಾಳೆ, 3 ಹೊತ್ತು ಬ್ರೆಡ್ಡು 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 ಅಂತ ಸಾಯ್ತಾಳೆ. ತಾನು ಒಳ್ಳೆ ಬಟ್ಟೆ ಹಾಕೊಳಲ್ಲ, ಬೇರೆಯವ್ರು ತಗೊಂಡ್ರು ಸಹಿಸೋದಿಲ್ಲ. ಅಮ್ಮ, ಆಕ್ಚುಲಿ ನಿನ್ಗೊಂದು ಸಿನ್ಸಿಯರ್ ಅಡ್ವೈಸ್ ಕೊಡ್ಬೇಕಿತ್ತು. ಇನ್ಮೇಲೆ ಮಕ್ಳ ಕೈಲಿ ATM ಕಾರ್ಡ್ ಕೊಡಬೇಡ ಅಮ್ಮ, ಅವ್ರಿಗೆ ಹೇಗ್ ಖರ್ಚು ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಪಾಪು, ಈ ತರ ಉಪದೇಶ ಮಾಡು ಅಂತ ಈ ಭೂಮಿಗೆ ಬಾರ ನಿಂಗೆ ಹೇಳಿದ್ಲಾ? ಪಾನಿಪುರಿ ಸ್ವಲ್ಪ ಖಾರ ಜಾಸ್ತಿ. ಟಕಟಿಕಿ, 1 ನಿಮಿಷ ಬನ್ನಿಲಿ. ಎಷ್ಟು ಸ್ವೈಪ್ ಮಾಡಿ ಅಂತ ಹೇಳಿದ್ದೆ, ನೀವ್ ಎಷ್ಟು ಮಾಡಿದೀರಾ? ಯಾರೋ ಇಷ್ಟು ಖರ್ಚು ಮಾಡಕ್ ಹೇಳಿದ್ದು, ಹೇಳೋರ್ ಕೇಳೋರಿಲ್ವಾ ನಿಮ್ಗೆ? ಅಮ್ಮ ಅಮ್ಮ ಅಮ್ಮ, ನೀನ್ ಕೊಟ್ಟಿದ್ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಆಯ್ತು. ಸ್ವೈಪ್ ಮಾಡಿದ್ದಾಯ್ತಾನೆ, ಆ ಕಾರ್ಡ್ ವಾಪಸ್ ಕೊಡಿ ಅಮ್ಮನ್ಗೆ, ಟೆನ್ಷನ್ ಮಾಡ್ಕೊಂಡಿರೋ ಅವರು. ಆಗ್ಲೇ ಕೊಟ್ನಲ್ಲ. ಏಯ್, ಪಾಸ್ ಹಾಕ್ಬಿಡ್ತೀನಿ ಮಗನೇ. ಯಾವಾಗ್ಲಾ? ಆವಾಗಿಂದ ಇಲ್ಲೇ ನಿಂತಿದ್ದೀವಿ. ಪಾಪಣ್ಣ ಅಂಕಲ್ ಕೆಳಗ್ ಸಿಕ್ರು, ನಾವ್ ಪಾನಿಪುರಿ ಈಟ್ ಮಾಡಕ್ ಗೋ ಮಾಡ್ಬೇಕಿತ್ತು, ಅದಕ್ಕೆ ATM ಕಾರ್ಡ್ ನ ಅಂಕಲ್ ಪ್ಯಾಂಟ್ ಪಾಕೆಟ್ ಅಲ್ಲಿ ಪುಟ್ ಮಾಡಿ ಗೋ ಮಾಡಿದ್ವಿ. ನನ್ ಕಾರ್ಡು ನನ್ ಕೈ ಕೊಡ್ಬೇಕು ತಾನೆ, ನಿಮ್ ಅಂಕಲ್ ಯಾಕೆ ಕೊಟ್ರಿ? ಅಯ್ಯೋ, ಅಪ್ಪ ಮೇಲ್ ಬರ್ತಿದ್ರು ಅಂತ ಅಪ್ಪನ ಕೈಲಿ ಕೊಟ್ಕೊಳ್ಸೋದಮ್ಮ. ಯಾಕೆ ಅಪ್ಪ ಕೊಡ್ಲಿಲ್ವಾ ನಿಂಗೆ? ನಿಮ್ ಬಟ್ಟೆ ಬ್ಯಾಗ್ ಕೊಟ್ಟು ಹೋದ್ರಪ್ಪ, ಕಾರ್ಡ್ ಏನ್ ಕೊಡ್ಲಿಲ್ಲ ಅವರು. ಮಾವನ್ ಕೈಯಲ್ಲಿ ಕಾರ್ಡ್ ಹೋಯ್ತಾ, ಅದಕ್ಕೆ ಹೇಳೋದು ಮಕ್ಕಳ ಕೈಗೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಕೊಡಬಾರ್ದು ಅಂತ. ಅದನ್ನೇ ಎಷ್ಟು ಸಲ ಹೇಳ್ತೀಯ ನೀನು? ಕಾರ್ಡು ನನ್ನ ಹತ್ರ ಇದ್ರೇನು, ಅವ್ರ ಹತ್ರ ಇದೇನು? ನಮ್ಮ ಯಜಮಾನ್ರ ಹತ್ರ ತಾನೆ ನನ್ ಕಾರ್ಡ್ ಇರೋದು. ನಿನಗೆ ಏನ್ ತೊಂದ್ರೆ? ಅದನ್ನೇ ಚುಚ್ಚಿ ಚುಚ್ಚಿ ಹೇಳ್ತಾಳೆ, ಮುಳ್ ಹೊಂದಿತಾರ. ಆಯ್ತಮ್ಮ ಬಿಡಮ್ಮ ಈಗ. ಸ್ವೀಟು ನೀನು ಸುಮ್ನಿರು. ಇವಾಗ ಕಾರ್ಡು ಅಪ್ಪನ ಹತ್ರ ಇದೆ ಅಂತ ಗೊತ್ತಾಯ್ತಲ್ವಾ? ಆರಾಮಾಗಿರು ಅಮ್ಮ, ನೀನು ಆರಾಮಾಗಿ ಹೋಗಿ ರೂಮಲ್ಲಿ ಕೂತ್ಕೋ, ಚಾರು ಅಡ್ಗೆ ಮಾಡಾಕ್ತಾಳೆ. ಆ ಅಡ್ಗೆನ ತಾವೇ ತಿನ್ಕೊಳ್ಳಿ ಪುಂಡರೀಕ ಅವ್ರೆ, ಅಡ್ಗೆ ಮಾಡಾಕ್ತಾಳಂತ ಅಡ್ಗೆ. ಸಾರಿ ಅಮ್ಮ. ವಸ್ತ್ರ ಭಂಡಾರ್, your account has been debited of 10,000 rupees. 10,000 ರೂಪಾಯಿ ಸೀರೆ ತಗೊಂಡಿದ್ದಾರೆ ಇವರು. ನಿನ್ಗೆ ತಾನೇ ಅಮ್ಮ, ಬಿಡು, ಅಪ್ಪನ್ಗೆ ಲವ್ ಆಗಿದೆ. ಸುಮ್ನಿರೋ ಪಾಪು,
10,000 ರೂಪಾಯಿ ಸೀರೆ ಅವ್ರ ಲೈಫಲ್ಲೇ ನನ್ಗೆ ಅವ್ರು ಕೊಡ್ಸಿಲ್ಲ ಗೊತ್ತಾ? ಕಾರ್ಡ್ ಅಲ್ವಾ ಮಾಯಿ, ಅದಕ್ಕೆ ಸಕ್ಕತ್ತಾಗಿ ಉಜ್ಜಿರ್ತಾರೆ. ಈಗ ನನಗೆ ಯಾಕೆ ಸೀರೆ ಇಲ್ಲ? ನಿಮಗಲ್ಲ ಅಂದ್ರೆ ಜಾಗಿಂಗ್ ಜಯ ಆಂಟಿಗೆ. ಹಲೋ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ ಕಾರ್ಡ್ ಉಜ್ಬಿಟ್ಟು ಅವ್ರು ಯಾಕೆ ಜಯಾಗ್ ಸೀರೆ ಕೊಡಿಸ್ತಾರೆ? ಅಮ್ಮ ಹಾಗೆಲ್ಲ ಯಾಕೆ ಅನ್ಕೋತ್ಯಾ? ನಿನ್ಗಂತಾನೆ ತಗೊಂಡಿರ್ತಾರೆ, ಸುಮ್ನೆ ಅಪ್ಸೆಟ್ ಆಗ್ಬೇಡಮ್ಮ. ಅಪ್ಸೆಟ್ ಗಿಪ್ಸೆಟ್ ಏನು ಇಲ್ಲ ಕಣೋ. ಜಯಾಗ್ ಅವ್ರು ಏನೇನ್ ಕೊಡ್ಸಿದಾರೆ ಅಂತ ಎಲ್ಲ ಲೆಕ್ಕ ನನ್ನ ಹತ್ರ ಇದೆ. ಇದು ಅಲ್ಲೇ ಹೋಗಿದ್ಯಾ ಅನ್ನೋದು ನನಗೆ ಗೊತ್ತಾಗ್ಬೇಕು. ಜಯಂಗೆ ಫೋನ್ ಮಾಡ್ತೀನಿ. ಜಯ ಅವರೇ, ನೀವು ಎಲ್ಲಿದ್ದೀರಾ? ವಸ್ತ್ರ ಭಂಡಾರ್ಗೆ ಹೋಗಿದ್ರಾ ನೀವು? ಇಲ್ವಾ? ಯಾವ ಊರಲ್ಲಿ ಇದ್ದೀರಾ? ಭದ್ರಾವತಿಲಿ ಇದ್ದೀರಾ ನೀವು? ಆಯ್ತಾಯ್ತು, ಆಮೇಲೆ ಫೋನ್ ಮಾಡ್ತೀನಿ. ಹಾ, ಓಕೆ ಬಾಯ್. ಭದ್ರಾವತಿಲಿ ಇದಾರಂತಲ್ಲ ಇವರು. ಮಾಯಿ, ಭದ್ರಾವತಿ ಶಿವಮೊಗ್ಗದಿಂದ 25 ನಿಮಿಷ. ಪಾಪು ಸ್ವೀಟು ಪಾಪು, ನಿನ್ ಹೆಂಡತಿಗೆ ತೆಪ್ಪಗಿರಕ್ ಹೇಳು, ನನ್ ಸುದ್ದಿಗ್ ಬರ್ಬೇಡ ಅಂತ ಹೇಳು. ಇದೇ ತರ ಇರಿಟೇಟ್ ಮಾಡ್ತಾ ಇದ್ರೆ ಕುಂದಾಪುರಕ್ಕೆ ಸಿಂಗಲ್ ಸೀಟಲ್ಲಿ ಬುಕ್ ಮಾಡಿ ಕಳಿಸ್ತಾ ಇರ್ತೀನಿ ಅಷ್ಟೇನೆ. ಯಾಕೆ ಒಳ್ಳೆ ಇಬ್ರು ಕಯ್ಯ 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 ಅಂತ ಕಿತ್ತಾಡ್ತೀರಾ? ಸ್ವಲ್ಪ ಸುಮ್ನೆ ಇರಬಾರ್ದಾ? Your card has been used in hairstyle and spa. 3,000 rupees ಡೆಬಿಟ್ ಆಗಿದ್ಯಾ? ಅಯ್ಯೋ ಇವರು ಕಟ್ಟಿಂಗು, ಮಸಾಜು, ಪಾಲಿಶು ಎಲ್ಲ ಮಾಡ್ಕೊತಾ ಇದಾರೆ. ಇರೋ 4 ಕೂದಲಿಗೆ 3,000 ರೂಪಾಯಿ ಖರ್ಚು ಮಾಡಿದಾರಲ್ಲ ನಿಮ್ಮಪ್ಪ, ಅದಕ್ಕೆ ನನ್ನ ಕಾರ್ಡೇ ಉಜ್ಬೇಕಾ? ಮಾಯಿ, ನಿಮಗ್ ಯಾರೋ ಒಬ್ರು ಕತ್ರಿ ಹಾಕೋರಿದಾರಲ್ಲ, ನನಗದೇ ಖುಷಿ. ಹಲೋ, ಕತ್ರಿ ಹಾಕೋದು ಅಂದ್ರೆ ನಿನ್ನ ಅರ್ಥ ನಮ್ಮ ಯಜಮಾನ್ರು ಖರ್ಚು ಮಾಡ್ತಾ ಇರೋದು ಯಾವ್ದೋ ಬೀದಿಲಿ ಹೋಗೋ ದಾಸಯ್ಯ ಅಲ್ಲ, ಅರ್ಥ ಆಯ್ತಾ? ಇರ್ಲಿ ಬಿಡಮ್ಮ, ಎಲ್ಲೋ ದೂರ ಹೋಗಿರ್ತಾರೆ, ಸುಸ್ತಾಗಿರತ್ತೆ, ಏನೋ ಮಸಾಜ್ ಬೇಕು ಅಂತ ಅನ್ಸಿರತ್ತಪ್ಪ, ಮಾಡಿಸ್ಕೊಂಡಿರ್ತಾರೆ. ಹೌದೌದು, ಮಾಡಿಸ್ಕೊಂಡಿರ್ತಾರೆ. ಹೊಸ ಹೇರ್ ಸ್ಟೈಲು, ಜಾಗಿಂಗ್ ಜಯ ಆಂಟಿ ಜೊತೆ ಹೊರಗೆ ಹೋಗ್ಬೇಕಲ್ಲ, ಅದಕ್ಕೆ. ಅಮ್ಮ ಯಾಕಮ್ಮ ಸುಮ್ನೆ ಅನುಮಾನ ಪಡ್ತೀಯಾ? ಹಾಗೆಲ್ಲ ಏನೂ ಇರಲ್ಲ, ಸುಮ್ನೆ ಇಮ್ಯಾಜಿನೇಷನ್ ವೇಸ್ಟ್ ಮಾಡ್ಕೋಬೇಡ. ನಾನ್ ಫೋನ್ ಮಾಡಿ ಕೇಳ್ತೀನಿ ಅಲ್ಲಿ ಏನ್ ಕಿಸಿಟ್ಟಿದ್ದಾರೆ ಅಂತ. ನಿಮ್ಮಪ್ಪ ಫೋನ್ ಕಟ್ ಮಾಡಿದ್ರು ಗೊತ್ತಾ? 100% ಕನ್ಫರ್ಮ್. ಅವ್ರು ಯಾವ್ದೇ ಮೀಟಿಂಗ್ ಅಲ್ಲಿ ಇದ್ರು ಫೋನ್ ರಿಸೀವ್ ಮಾಡಿ ಆಮೇಲೆ ಫೋನ್ ಮಾಡ್ತೀನಿ ಕಣೆ ಅಂತ ನನ್ಗೆ ಹೇಳೋರು. ಈಗ ಫೋನ್ ಕಟ್ ಮಾಡ್ತಿದ್ದಾರೆ ಅಂದ್ರೆ ಗ್ಯಾರಂಟಿ ಅವ್ರ ಜಯ ಜೊತೆನೆ ಇರೋದು. ಕ್ಲೋಸ್ ಫ್ರೆಂಡ್ಸ್ ಜೊತೆ ಅಂದ್ರೆ ಮೀಟಿಂಗ್ ಅಲ್ಲ, ಡೇಟಿಂಗ್ ಇರಬಹುದು. ಅಂದ್ರೆ ಏನಮ್ಮ ನಿನ್ನ ಅರ್ಥ? ಜಯನ್ ಜೊತೆ ಅಲ್ಲೇ ಮಲ್ನಾಡಲ್ಲಿ ಮೀಟಿಂಗು, ಡೇಟಿಂಗ್ ಮಾಡ್ತಿದಾರೆ ನಮ್ಮ ಯಜಮಾನ್ರು ಅಂತನಾ? ಇಲ್ಲಮ್ಮ, ಹಾಗೇನಾಗಿರಲ್ಲ. ಇಷ್ಟಕ್ಕೆಲ್ಲ ಕಾರಣ ಅವರಿಬ್ರು. ಟಕಟಿಕೆ ಬಿಟ್ಟ ಅಂದ್ರೆ ರಿಬೌಂಡು. ಮರ್ಯಾದೆಯಾಗ ಆ ಕಾರ್ಡ್ನ ನನಗೆ ಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಾ ಇತ್ತಾ? ನಿಮ್ಮಪ್ಪ ಕಾರ್ಡ್ ಉಜ್ಜಕ್ಕೆ ಅಂತಾನೆ ಶಿವಮೊಗ್ಗ ಹೋಗಿದ್ದಾರೆ. ಕರೆಯಂತರ ಉಜ್ಜಿ ಇಡ್ತಾ ಇದ್ದಾರೆ. ರಿಲ್ಯಾಕ್ಸ್ ಅಮ್ಮ. Shut up! ಇವಾಗ ಏನಾಯ್ತಮ್ಮ ಅಂತದ್ದು? ಅಪ್ಪ ಶಿವಮೊಗ್ಗ ನಿನ್ ಕಾರ್ಡ್ ತಾನೇ ಯೂಸ್ ಮಾಡ್ತಾ ಇರೋದು. ಅಪ್ಪ ಶಿವಮೊಗ್ಗದಿಂದ ಬರ್ಲಿ, ಅವ್ರ ATM ಕಾರ್ಡ್ ನೀನ್ ಇಸ್ಕೋ, ಚೆನ್ನಾಗಿ ಉಜ್ಬಿಡು. ಕರೆಕ್ಟ್. ಟಿಕ್ ಫಾರ್ ದಟ್. ಅಯ್ಯೋ ಪರಮೇಶ್ವರ, ನನ್ನ ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಅಲ್ಲ, ನಿಮ್ಮ ಅಪ್ಪಂಗೆ ಕಾಮನ್ ಸೆನ್ಸ್ ಬೇಡವಾ? ನನ್ನ ಕಾರ್ಡ್ ಬಿಸಿ ಬರೋರ್ಗು ಯಾಕೆ ಉಜ್ಬೇಕು ಅವರು? ನನ್ನ ಫೋನ್ ನಿನಗೆ ಯಾಕೆ ಕೊಡ್ಬೇಕು? ಅಮ್ಮ, ಅಪ್ಪ ಹೇಗಿದ್ರು ರಾತ್ರಿ ಕಾಲ್ ಮಾಡ್ತಾರಲ್ವ ಅಮ್ಮ, ಆವಾಗ ವಿಚಾರಿಸು. ನೀನು ಅವ್ರನ್ನೇ ಸಪೋರ್ಟ್ ಮಾಡು. ಏನ್ರಿ ನೀವು, ಜ್ಞಾನ ಬೇಡವಾ ನಿಮ್ಗೆ? ಅಲ್ಲ, ನಿನ್ನೆಯಿಂದ ನನ್ನ ಡೆಬಿಟ್ ಕಾರ್ಡಿಂದ 80,000 ರೂಪಾಯಿ ಖರ್ಚು ಮಾಡಿದಿರಲ್ಲ, ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಆ ಸ್ಪಾಗ್ ಹೋಗಿ ಯಾಕೆ ಮಸಾಜ್ ಮಾಡಿಸ್ಕೋಬೇಕಾಗಿತ್ತು? ನಾನೇ ನಿಮ್ಗೆ ಮಸಾಜ್ ಮಾಡ್ತಾ ಇರ್ಲಿಲ್ವಾ? ಏನು ಎಷ್ಟೇ ಸ್ಪಾನ? ಲೇ, ಮನೆಯಲ್ಲಿ ತಲೆ ಬಾಚ್ಕೊಂಡ್ ಬಂದಿದ್ದು, ಇದುವರೆಗೂ ಮುಟ್ಕೊಂಡೇ ಇಲ್ಲ ತಲೆನ. ಸಾಕ್ ಸುಮ್ನೆ ಇರ್ರಿ. ನಿನ್ನೆಯಿಂದ ಏನು ನನ್ನ ಕಾರ್ಡ್ನ ಸ್ವೈಪ್ ಮಾಡಿದ್ದು ನನ್ಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ನನ್ನ ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಲೇ, ನಿನ್ ಕಾರಣ ನಾನು ಯಾಕೆ ಸ್ವೈಪ್ ಮಾಡ್ಲಿ? ನಾನು ಮೀಟಿಂಗ್ ಅಲ್ಲಿ ಇದ್ದೆ, ಮೀಟಿಂಗ್ ಮುಗೀತು. ಲೇ, ಹೊರಡೋ ಗಾಡಿ ಬಿಡಿನಲ್ಲಿ ಫೋನ್ ಚಾರ್ಜರ್ ತರದ್ನೇ ಮರ್ತುಬಿಟ್ಟೆ ಕಣೆ. ಬ್ಯಾಟ್ರಿ ಲೋ ಆಗ್ತಾ ಇದೆ. ಬ್ಯಾಟ್ರಿ ಹೋಯ್ತು ಅಂತಂದ್ರೆ ಮನೆ ಬರೋವರೆಗೂ ಮಾತಾಡಕ್ಕೆ ಆಗಲ್ಲ. ಹೌದು, ನನ್ನ ಹತ್ರ ಮಾತಾಡಕ್ ಮಾತ್ರ ನಿಮ್ಮ ಹತ್ರ ಬ್ಯಾಟ್ರಿ ಇರೋದೇ ಇಲ್ಲ ಅಲ್ವಾ? ಎಲ್ಲಿದ್ದೀರಾ ಹೇಳಿ ಎಲ್ಲಿದ್ದೀರಾ ಅಂತ. ಲೇ, ಫ್ರೆಂಡ್ ನೋಡ್ಬೇಕು ಅಂತ ಭದ್ರಾವತಿ ಬಂದಿದ್ದೀನಿ. ಭದ್ರಾವತಿ ಯಾಕೆ ಹೋಗ್ತಿದ್ದೀರಾ? ಜಯನು ಅಲ್ಲೇ ಇರೋದು ನನಗ್ ಗೊತ್ತು. ನೀವ ಜಯ ತಾನೇ ಸೀರೆ ಉಡ್ಸೋದಕ್ಕೆ ಸೀರೆ ತಗೊಂಡಿರೋದು. ಲೇ, ನಾನು ಜಯಕ್ ಸೀರೆ ಉಡ್ಸೋದ? ಅವಳಿಗೆ ಉಟ್ಕೊಳಕ್ ಬರುತ್ತೆ ಕಣೆ. ಉಡ್ಸೋದು ಅಂದ್ರೆ ಪ್ರೆಸೆಂಟ್ ಮಾಡೋದು ಅಂತ ನಾನು ಹೇಳಿದ್ರ ಅರ್ಥ. ನಿಮ್ಮಪ್ಪ ಫೋನ್ ಕಟ್ ಮಾಡಿದ್ರು. ಬೇಕು ಅಂತಾನೆ ಈ ತರ ಮಾಡ್ತಿದ್ರೆ ನನ್ ಕಾರ್ಡ್ ಇಟ್ಕೊಂಡು ನನ್ನ ಜೊತೆ ಆಟ ಆಡ್ತಿದ್ದಾರೆ. ಆಕ್ಸಿಡೆಂಟು ಎಲ್ಲ ನಿನ್ನಿಂದಾನೇ ಆಗಿದೆ. ಯಾಕೋ ನಿಮ್ಮ ಅಪ್ಪ ನನ್ ಕಾರ್ಡ್ ಕೊಟ್ಟೆ? ಯಾಕೆ ಕೊಟ್ಟೆ ನೀನು? ಮಾಯಿ,
ಮೋಸ್ಟ್ಲಿ ಈ ಶ್ರೀಹರಿ ಮತ್ತೆ ನಿಮ್ಮಿನ ಕಾರ್ಡ್ನ ಕಳ್ದ್ ಹಾಕ್ಬಿಟ್ಟು ಮಾವನ್ ಜೋಬಲ್ಲಿ ಇಟ್ಟಿದೀನಿ ಅಂತ ಸುಳ್ಳು ಹೇಳ್ತಿರ್ಬೇಕು. ಯಾಕಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತೀರಾ? ಸಾಧ್ಯನೇ ಇಲ್ಲಮ್ಮ. ನಾನು ನನ್ನ ಕೈಯಾರ ಕಾರ್ಡ್ ಅಪ್ಪನ ಪ್ಯಾಂಟ್ ಜಾಬಲ್ಲಿ ಇಟ್ಟಿದ್ದೀನಿ. ಬರ್ಲಿಯೋ ಇವತ್ತಿದೆ ಶಿಕ್ಷೆ. ಕೈತಟ್ಟ ಶಿಕ್ಷೆನಾ? ಅಲ್ಲ, ಬಾಲ್ಕನಿ ಶಿಕ್ಷೆನಾ? ಇಲ್ಲ. ಅಯ್ಯೋ ಮಾಯಿ, ನೀವ್ ಯಾವ ಶಿಕ್ಷೆನಾದ್ರೂ ಕೊಡಿ, ಮಾವ ಸಂತೋಷವಾಗಿ ತಗೋತಾರೆ. ಯಾಕೆಂದ್ರೆ ಜಯಾಟಿ ಜೊತೆ ಮಜಾ ಮಾಡ್ಕೊಂಡ್ ಬಂದಿರ್ತಾರಲ್ವಾ, ಅದಕ್ಕೆ. ಎಲ್ಲರೂ ನಾನು ಆವಾಗಿಂದ ನೋಡ್ತಾ ಇದ್ದೀನಿ. ಇದ್ಕೋ ನೀನು ಅಪ್ಪನ್ ಕೊಡೋ ಶಿಕ್ಷೆ ನಾನೇ ತಗೊಂತೀನಿ. ಪಾಚು ಪಾಚು ಏನಾಯ್ತು? ಬಂದ್ರ ಶಿವಮೊಗ್ಗದಿಂದ? ಏನ್ರಿ, ನನ್ ಕಾರ್ಡ್ನ ಸ್ವೈಪ್ ಮಾಡಿದ್ದು. ಜಯಂಗೆ ಸೀರೆ ಕೊಡ್ಸಿದ್ದೇನು, ಅಲ್ಲಿ ಮಸಾಜ್ ಮಾಡಿಸ್ಕೊಂಡಿದ್ದೇನು. ನನ್ ಕಾರ್ಡು, ನನ್ ದುಡ್ಡು ವಾಪಸ್ ಕೊಡಿ. ಲೇ, ನಾನು ಯಾಕೆ ನಿನ್ ದುಡ್ಡು ತಗೊಳ್ಳಿ? ನನಗೇನು ತಿಕ್ಕಲೇನೆ? ನಿಮಗೆ ಗೊತ್ತಿರ್ಬೇಕು ಅಲ್ಲ ರೀ, ಯಾಕೆ 80,000 ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು? ಅದು ನನ್ನ ಕಾರ್ಡಿಂದ ಮೆಸೇಜ್ ಮೇಲೆ ಮೆಸೇಜು ಬರ್ತಾನೆ ಇದೆ. ಎಲ್ಲ ಜಯಂಗೋಸ್ಕರ ತಾನೆ. ಅವರು ಭದ್ರಾವತಿಲೇ ಇದ್ದಾರೆ ತಾನೆ. ಲೇ, ತಗೊಳ್ಳಿ ನೀನ್ ಕಾರ್ಡು. ನೀನು ಬೇಡ, ನಿನ್ ಕಾರ್ಡು ಬೇಡ. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೆ, ನಾನು ಜಯನ ಮೀಟ್ ಮಾಡಿಲ್ಲ. ಯಾರ್ದ್ರೆ ಇದು ಕಾರ್ಡು? ನನ್ ಕಾರ್ಡ್ ವಾಪಸ್ ಕೊಡಿ. ಇಲ್ಲ ಕಣೆ, ನಾನು ಊರಿಗೆ ಹೋಗ್ಬೇಕಾದ್ರೆ ಶ್ರೀಹರಿ ನನ್ನ ಜೇಬಲ್ಲಿ ಹಾಕಿದ ಕಾರ್ಡು, ಬೇಕಾದ್ರೆ ಅವನ್ನೇ ಕೇಳು. ಆಕ್ಸಿಡೆಂಟ್ ಅವ ತಾಯಿ ಬಿಟ್ಟ ಅಂದ್ರೆ ರಿಬ್ಬೌಂಡು. ಇದೇ ಕಾರ್ಡಪ್ಪ ನಿಮ್ಮಪ್ಪ ನೀ ಕೊಟ್ಟಿದ್ದು? ಇದೇ ಕಲರು, ಇದೇ ಬ್ಯಾಂಕು, ಇದೇ ಡೆಬಿಟ್ ಕಾರ್ಡು, ಇದೇ ತಾನೆ. ಕಪಾಳ ಕೊಡ್ಬಿಡ್ತೀನಿ ಶ್ರೀಹರಿ ನಿನ್ನ. ನೋಡೋ ಇಲ್ಲಿ, ಈ ಕಾರ್ಡು ಎಕ್ಸ್ಪೈರಿ ಡೇಟ್ ಹೋಗಿದೆ. ಔಟ್ಡೇಟೆಡ್ ಕಾರ್ಡ್ ಇದು. ನನ್ನ ಹೆಸರಲ್ಲೋ, ನನ್ನ ಸೈನ್ ಎಲ್ಲೋ. ನಾನು ಹೇಳ್ದೆ ತಾನೆ ಇವ್ರ ಕೈ ಕಾರ್ಡ್ ಕೊಡ್ಬೇಡಿ, ಕಳ್ಕೊಂಡ್ ಬರ್ತಾರೆ ಅಂತ ನಾನು ಹೇಳ್ದೆ. ನನಗೆ ಗೊತ್ತಿತ್ತು. ಕಾಲಿ ಬಿಟ್ಬಿಡ್ತೀನಿ. ಒಂದ್ 5 ನಿಮಿಷ ಸುಮ್ಮನಿರಿ. ಅಮ್ಮ, ನನ್ನ ಕಾರ್ಡನ್ನ ಎಲ್ಲೂ ಮಿಸ್ಪ್ಲೇಸ್ ಮಾಡಿಲ್ಲ. ಹುಷಾರಾಗಿ ತಗೊಂಬಂದು ಅಪ್ಪನ ಪ್ಯಾಂಟ್ ಜಾಬ್ ಒಳಗೆ ಹಾಕಿದ್ದೀನಿ. ಅಂದ್ರೆ ನಿನ್ ಕಾರ್ಡ್ ಪಿನ್ ನಂಬರ್ ಗೊತ್ತಿರೋರು ಯಾರೋ ಕೆಲಸ ಮಾಡ್ತಾ ಇರ್ಬೇಕು. ಮತ್ತೆ ಮೆಸೇಜ್ ಬರ್ತಾ ಇದೆ ನೋಡಿ, ಮತ್ತೆ ದುಡ್ಡು ಡ್ರಾ ಮಾಡ್ತಾ ಇದ್ದಾನೆ. ನೋಡ್ದ್ಯಮ್ಮ, ಪಾಪ ಅಪ್ಪನ್ ತಪ್ಪಿಲ್ಲಮ್ಮ. ಅಮ್ಮ, ಮೋಸ್ಟ್ಲಿ ಶ್ರೀಹರಿ ಮತ್ತೆ ನಿಮ್ಮಿನ ಕಾರ್ಡ್ ಎಲ್ಲೋ ಬೀಳ್ಸ್ಕೊಂಡಿರ್ತಾರೆ. ಯಾವನೋ ಕಾರ್ಡ್ ದೇಪಿಡ್ತಾನೆ, ಪಿನ್ ಗೊತ್ತಿರೋನು ಈ ಕಾರ್ಡ್ ಉಪಯೋಗಿಸಿರ್ತಾನೆ. ಆದ್ರೆ ಶ್ರೀಹರಿಗೆ ಮಾತ್ರ ನಾನು ಕರೆಕ್ಟ್ ಪಿನ್ ನಂಬರ್ ಹೇಳಿರೋದು. ನನಗ್ ಗೊತ್ತಲ್ಲ. ನಿನ್ಗೆ ಯಾವಾಗ ಹೇಳ್ದೆ ನಾನು? ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಅಷ್ಟು ಜೋರಾಗಿ ಹೇಳಿದ್ರೆ 1939 ನಿಮ್ ಪಿನ್ನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ನೀನ್ ಈ ರೇಂಜ್ ಬುದ್ಧಿವಂತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಲ್ಲಮ್ಮ, ಈ ತರ ಈಸಿ ಆಗಿರೋ ಪಾಸ್ವರ್ಡ್ ನ ಪಿನ್ ಅಂತ ಸೆಟಪ್ ಮಾಡೋದಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಷ್ಟೇ. ಆಯ್ತಪ್ಪ, ಸುವರ್ಕೆ ಬಚ್ಚ ಅಣ್ಣಂಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳು. ರೀ, 80,000 ರೂಪಾಯಿ ಡುಮ್ಮನ್ಸ್ಬಿಟ್ಟಿದ್ದಾರೆ ನನ್ನ ಕಾರ್ಡಿಂದ. ಏನು ಪರವಾಗಿಲ್ಲ ಮಾಯಿ, ಬೇರೆಯವ್ರ ಅಕೌಂಟ್ ಇಂದ ದುಡ್ಡು ಡ್ರಾ ಮಾಡಿದ್ರೆ ಪುಣ್ಯ ಬಂದು ಸ್ವರ್ಗಕ್ಕೆ ಸೇರ್ತಾರಂತೆ. ಹೌದಮ್ಮ, ಹೌದು. ಬ್ರೆಡ್ ತಿಂದವರೆಲ್ಲ ಸ್ವರ್ಗಕ್ಕೆ, ಬ್ರೆಡ್ ಮಾಡಿ ಹಾಕ್ದವರೆಲ್ಲ ನರ್ಕಕ್ಕೆ ಹೋಗ್ತಾರೆ ಅಂತ ಜನ ಹೇಳ್ತಾರೆ. ಹೋಗು ನೀನ್ ನರ್ಕಕ್ಕೆ. ಮತ್ತೆ ಮೆಸೇಜ್ ಬರ್ತಾನೆ. ಮತ್ತೆ 20,000 ಡ್ರಾ ಮಾಡಿದ್ದಾರೆ. ಅಲ್ಲಿಗೆ 1 ಲಕ್ಷ ಡ್ಯಾಮೇಜ್. ದಯವಿಟ್ಟು ಪೊಲೀಸಿಗೆ ಫೋನ್ ಮಾಡಿ. ನಾನು ಪೊಲೀಸ್ನವರಿಗೆ ಫೋನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಆ ಕಾರ್ಡ್ನ ಬ್ಲಾಕ್ ಮಾಡಿಸು. ಹಲೋ, ಹೌದು ಹೌದು, ಶ್ರೀಮತಿ ಅಂತ. ಪಾಚು ಶ್ರೀಮತಿ. ಕಾರ್ಡ್ ನಂಬರ್ ಲಾಕ್, ದಯವಿಟ್ಟು ಅದನ್ನ ಬ್ಲಾಕ್ ಮಾಡಿಬಿಡಿ ಪ್ಲೀಸ್. ಹಲೋ ಶಿಶುಪಾಲ, ನಮಸ್ಕಾರಪ್ಪ. ಅದು ಏನಾಗೋಯ್ತು ಅಂತಂದ್ರೆ, ನಾನು ಶ್ರೀಮತಿ ಅವಳು ಕಾರ್ಡ್ ಇತ್ತಲ್ಲ, ಅದನ್ನ ನಿಮ್ಮಿ ಶ್ರೀಹರಿ ಇಬ್ರು ಕಳ್ಕೊಂಡ್ಬಿಟ್ಟಿದಾರಪ್ಪ. ಹೌದು, ಅದನ್ನ ಯಾವನ್ನ ತಗೊಂಡ್ಬಿಟ್ಟು ಸ್ವೈಪ್ ಮಾಡಿ ಇಲ್ಲ ಎಲ್ಲ ಇದನ್ನು ತಗೊಳ್ತಾ ಇದ್ದಾನೆ ಕಣೋ. ಹೌದು, ಮೆಸೇಜ್ ಬರ್ತಾ ಇದೆ. ದಯವಿಟ್ಟು ಅದನ್ನ ಮಾಡಿ ಹುಡುಕೊಳಪ್ಪ. ಸರಿ. ಅವನು ಹೇಳ್ದ ಯಾವ್ಯಾವ ಅಂಗಡಿಯಲ್ಲಿ ಸ್ವೈಪ್ ಮಾಡಿದಾನೆ ಆ ಅಂಗಡಿ CCTV ಫುಟೇಜ್ ಎಲ್ಲ ತೆಗೆದು ಕಳ್ಳ ಯಾರಂತ ಹಿಡಿತೀವಿ, ನೀವೇನು ಹೆದರ್ಕೋಬೇಡಿ ಅಂತ ಹೇಳಿದಾನೆ. ಅಲ್ಲ ಕಣೆ, ಮಹಿಳಾ ಸಂಘದ ಪ್ರೆಸಿಡೆಂಟ್ ಅಂತೀಯಾ ಈಗ? ಸ್ವಂತ ಬುದ್ಧಿ ಇಲ್ಲ, ಸೊಸೆ ಮಾತಂತೂ ಕೇಳೋದೇ ಇಲ್ಲ. ಹಲೋ, ನೀನ್ ಯಾವ ಸೀಮೆ ಸೊಸೆ, ಯಾರು ಸೊಸೆ? ಯಾರಾದ್ರೂ ಮಕ್ಕಳ ಕೈಯಲ್ಲಿ ಕಾರ್ಡ್ ಕೊಡ್ತಾರೇನೆ, ಅವ್ರೆಲ್ಲೋ ಕಳ್ಕೊಂಡಿರ್ತಾರೆ, ಹೇಳ್ತಾ ಇಲ್ಲ ಅಷ್ಟೇನೆ. ಆಯ್ತಪ್ಪ, ನೀವ್ ಅವ್ರನ್ನ ವಹಿಸ್ಕೋತಾ ಇದ್ದೀರಲ್ಲ, ವಹಿಸ್ಕೊಳ್ಳಿ. ಕಾರ್ಡ್ ಸಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಖರ್ಚಾಗಿರೋ ಅಷ್ಟು ದುಡ್ಡು ನೀವೇ ಕೊಡ್ಬೇಕು, ಗೊತ್ತಾಯ್ತಾ? ಲೋ ಶ್ರೀಹರಿ, ಅಕೌಂಟಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡಿರುತ್ತೆ. ಅವನೇನಾದ್ರೂ ಲಕ್ಷಾಂತರ ರೂಪಾಯಿದು ಪರ್ಚೇಸ್ ಮಾಡಿದ್ರೆ ಕಷ್ಟ ಆಗಿರೋದು. ಆ ಕಳ್ಳ ಎಲ್ಬೋರ್ಡ್ ಅನ್ಸುತ್ತೆ ಕಣೋ, ಸ್ವಲ್ಪನೇ ಉಜ್ತಾ ಇದ್ದಾನೆ.
ಆದ್ರೂ 1 ಲಕ್ಷ ರೂಪಾಯಿ ಹೋಗಿದ್ದು ಈ ಗುಬಾಲ್ಗಳಿಂದಾನೆ. ನಮ್ದೇನು ತಪ್ಪೇ ಇಲ್ಲ ಕಣೋ, ಸುಮ್ನೆ ನಮ್ಗೆ ಕೊಬ್ಬೈತ ನೋಡಪ್ಪ ಅವ್ನ. ಚಪಾತಿ ಕರೆಗಾರೆ ರಾಗಿ ರೊಟ್ಟಿನೂ ಕರೆಗರೆ. ನೋಡಮ್ಮ ಕಾರ್ಡ್ ಕತ್ಕೊಳ್ಳೋನು ಹಿಡ್ಕೊಂಡ್ ಬಂದಿದ್ದೀನಿ. ಹೌದು ಸರ್, ನಾನೇ ಕಾರ್ಡ್ ಕದ್ದಿದ್ದು. ಆಕ್ಚುಲಿ ನನ್ ಕಳ್ಳ ಅಲ್ಲ. ನನ್ನ ಹೆಂಡತಿ ಒಡವೆ ಬೇಕು, ಸೀರೆ ಬೇಕಂತ ಕೇಳ್ತಾ ಇದ್ಲು. ನನ್ನ ಹತ್ರ ದುಡ್ಡು ಇರಲಿಲ್ಲ. ಈ ಹುಡುಗಿಯಿಂದ ಪಿನ್ ನಂಬರ್ ಗೊತ್ತಾಯ್ತು. ಎಟಿಎಂ ಪಿನ್ ಕೋಡ್ ಏನು? ಸೆಕೆಂಡ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್. ಹಾ ಓಕೆ, ಪಿನ್ ಕೋಡ್ ಗೊತ್ತಾಯ್ತು. ನೀನ್ ಕಳ್ಳನ್ ಮಗ ಕೇಳಿಸ್ಕೊಂಡು ಚೆನ್ನಾಗಿ ಕಾರ್ಡ್ ಉಚ್ಚಿ ಡ್ರಾ ಮಾಡ್ಬಿಟ್ಟಿದ್ದಾನೆ. ಬಟ್ಟೆ ಅಂಗಡಿಯಲ್ಲಿ ನೀವು ಸೆಲ್ಫಿ ತಗೊಳ್ಳುವಾಗ ಹಳೆ ಕಾರ್ಡ್ ಇಟ್ಟು ಹೊಸ ಕಾರ್ಡ್ ತಗೊಂಡೆ ಸರ್. ನೋಡಿದ್ರ ಪಿನ್ ನಂಬರ್ ನಾವು ಊರವರ್ಗೆಲ್ಲ ಹೇಳ್ಕೊಂಬಂದ್ರೆ ಏನಾಗುತ್ತೆ ಅಂತ. ಮನೆ ಮಂದಿಗೂ ಹೇಳ್ಬಾರ್ದಮ್ಮ. ಅಮ್ಮ ನಂಗೆ ಹೇಳಿದ್ರು, ನಾನು ಈ ನಿಮಿಟಮಿಗೆ ಹೇಳ್ದೆ. ಈ ತಿಮ್ಮಿ ಊರಿಗೆ ಕೆಲ್ಸ ತರ ಜೋರಾಗಿ ಹೇಳಿದ್ಲು. ಹೌದು ಸರ್, ನಾನ್ ಪಿನ್ ನಂಬರ್ನ ಎಲ್ಲರಿಗೂ ಹೇಳ್ಬಾರ್ದಾಗಿತ್ತು. ಇನ್ನು ಮೇಲಾದ್ರೂ ನಮ್ ಜನ ಬುದ್ಧಿ ಕಲಿಬೇಕು. ಆಮೇಲೆ ಈ ಸಿಂಪಲ್ ಪಾಸ್ವರ್ಡ್ಗಳು ಇಟ್ಕೊಳಕ್ಕೆ ಹೋಗ್ಬಾರ್ದು. 1 2 3 4 ಅಂತ ಇಟ್ಕೋತಾರೆ, ಇನ್ನ ಲವ್ ಅಂತ ಇಟ್ಕೋತಾರೆ. ಈ ಸೋಷಿಯಲ್ ಮೀಡಿಯಾಗೆ ಮತ್ತೆ ಆನ್ಲೈನ್ ಟ್ರಾನ್ಸಾಕ್ಷನ್ಗಂತೂ ಡೇಟ್ ಆಫ್ ಬರ್ತ್, ಮಡದಿ ಹೆಸರು ಮತ್ತೆ ಮಕ್ಳ ಹೆಸರು ಇಟ್ಕೊಂಡ್ರೆ ನಷ್ಟ ಗ್ಯಾರಂಟಿ. ಥ್ಯಾಂಕ್ ಯು ಸೋ ಮಚ್ ಸುವರ್ಕೆ ಬಚ್ಚೆ ಅಣ್ಣ. ಇಷ್ಟಕ್ಕೆ ಮುಗೀತಲ್ಲ. ಇಷ್ಟಕ್ಕೆ ಎಲ್ಲಿ ಮುಗಿಯುತ್ತೆ ಮೇಡಮ್? ಕಳ್ಳನ್ನ ಅರೆಸ್ಟ್ ಮಾಡಿದೀವಿ. ಪಿನ್ ನಂಬರ್ ಊರಿಗೆಲ್ಲ ಹೇಳ್ಕೊಂಡ್ ಬಂದಿದ್ದಕ್ಕೆ ನಿಮ್ ಜೊತೆ ಶ್ರೀಹರಿ ನಿಮ್ಮಿನ್ನು ಸೇರ್ಸಿ ಅರೆಸ್ಟ್ ಮಾಡ್ತಾ ಇದ್ದೀನಿ.